ಮಣ್ಣು ಮಾಫಿಯಾಕ್ಕೆ ಇವರು ಬೆಂಬಲವಾಗಿ ನಿಂತಿದ್ದಾರೆ. MLA ಅವರು ನಿಂತಿದ್ದಾರೆ ಅಂತ ಹೇಳ್ಬೋದು ನಾವು. ದೇಶಕತೆ ಇಷ್ಟೇ ಕಣಮ್ಮ, ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಈ ದೇಶಕತೆ ಇಷ್ಟೇ ಕಣಮ್ಮ, ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಇವರು ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡಿದ್ರು, ಇಲ್ಲ ಅಧಿಕಾರಿಗಳಿಗೆ ಅನುಕೂಲ ಆಗ್ಬೇಕು ಅಂತ ಮಾಡಿದ್ರು. ಈಗಲೂ ಸಹ ಕೆರೆ ಕುಂಟೆಗಳು ತುಂಬಿಲ್ಲ. ಇಲ್ಲೆಲ್ಲ ಸೂಳೆ ಕೆರೆ ಅಂತ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕಿನ್ನೂ ಸಾಕಷ್ಟು ನೀರು ಬೇಕು. ಮೊದಲು ಸರ್ಕಾರ ನೀರನ್ನು ಬಿಡುವಂಥ ಕೆಲಸ ಮಾಡಲಿ, ನಮ್ಮ ರೈತರ ಹಿತವನ್ನು ಕಾಪಾಡಲಿ. ಸ್ನೇಹಿತರೆ ನಮಸ್ಕಾರ. ಮತ್ತೆ ಸೂಳೆಕೆರೆ ಬಂದಿದ್ದೀವಿ. ಸೂಳೆಕೆರೆ ಕಾಮಗಾರಿ ಬಹುತೇಕ ಸ್ಥಗಿತ ಆಗಿದೆ. ಗಮನಿಸ್ತಾ ಇದ್ದೀರಿ ನೀರು ಎಷ್ಟು ತುಂಬಿದೆ ಅಂತ. ಈಗಲಾದರೂ ಕಾಮಗಾರಿ ಸಂಪೂರ್ಣ ಸ್ಥಗಿತ ಆಗಿದೆ. ಕೆಲವರು ರೋಡನ್ನು ತುಂಬ್ತಿದ್ದಾರೆ. ಈಗಲೂ ಕೂಡ ಯಾಕೆ ಅಂತ ಗೊತ್ತಿಲ್ಲ, ನೀರನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಿಲ್ಲ, ಅಂದರೆ ತುಂಬಿಸುವಂಥ ಪ್ರಯತ್ನ ಮಾಡ್ತಿಲ್ಲ. ನೋಡಿ, ಈಗ ಹೊಸ್ದಾಗಿ ಹೊಂಟಿರೋಂಥ ಕಾಮಗಾರಿ ಇದು. ಇಲ್ಲಿ ಕೆರೆಗೆ ಬರ್ತಕ್ಕಂಥ ನೀರನ್ನ ಆಚೆಗೆ ಬಿಟ್ಟಿರೋವಂಥದ್ದು. ಬಂದಂಥ ನೀರು ನೇರವಾಗಿ ಅಂದರೆ ಒಂದು ಹಳ್ಳವನ್ನು ಮಾಡಿ ಹೊರಗಡೆ ಬಿಟ್ಟಿದ್ದಾರೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ದ್ವಾರ ತಾಂಡವವಾಡ್ತಿದೆ. 20 TMC ನೀರು ಬೇಕಿದೆ ಕನ್ನಂಬಾಡಿ ಕಟ್ಟೆ ಭರ್ತಿ ಹಾಕ್ಬೇಕಂದ್ರೆ. ಇದೆ ಕೆರೆ ಕಟ್ಟೆಗಳನ್ನ ತುಂಬಿಸಿ ಅಂತ ಜನ ಮಾತನಾಡ್ತಿದ್ದಾರೆ. ಸರ್ಕಾರ ಕೂಡ ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದೆ. ಆದರೆ ಸೂಳೆಕೆರೆ ವಿಚಾರದಲ್ಲಿ ಯಾಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮದ್ದೂರು ಕ್ಷೇತ್ರದ ಶಾಸಕರು ಈ ರೀತಿ ವಿಚಿತ್ರವಾದ ತೀರ್ಮಾನವನ್ನು ತಗೊಳ್ತಿದ್ದಾರೆ ಅನ್ನೋದೇ ಇನ್ನೂ ಅರ್ಥ ಆಗದೇ ಇರೋಂಥ ಸಂಗತಿ. ನೋಡಿ, ಹೂಳೆತ್ತುವಂಥ ಕೆಲಸ ಸಂಪೂರ್ಣ ಸ್ಥಗಿತ ಆಗಿದೆ. ಅಂದರೆ ಕೆರೆಯ ಕಾಮಗಾರಿ ಯಾವುದೂ ನಡೀತಿಲ್ಲ. ಒಂದಷ್ಟು ಟ್ರ್ಯಾಕ್ಟರ್ಗಳಲ್ಲಿ ಹೂಳು ತುಂಬುವಂಥ ಕೆಲಸ ಮಾತ್ರ ನಡೀತಾ ಇದೆ. ಕೆರೆಗೆ ನೀರು ತುಂಬಿಸುವಂಥ ಪ್ರಯತ್ನನೇ ಇನ್ನೂ ಮಾಡ್ತಾನೆ ಇಲ್ಲ. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡಿ, ಬರ್ತಕ್ಕಂಥ ನೀರು ಕೆಲವು ಏನು ಕೆರೆಗೆ ಬರ್ತಾ ಇರ್ತಕ್ಕಂಥ ನೀರು ಇಲ್ಲಿ ಆ ತೂಪ್ ಮೂಲಕ ಆಚೆಗೆ ಹೋಗ್ತಾ ಇದೆ. ಇವರು ಕಾಮಗಾರಿ ಮುಂದುವರಿಸಬೇಕು ಅಂತ ನೀರು ತುಂಬಿಸ್ತಿಲ್ವಾ? ಏನು ಉದ್ದೇಶ ಅಂತಲೇ ಅರ್ಥ ಆಗ್ತಿಲ್ಲ. ಇದು ಸೂಳೆಕೆರೆ, ಇದು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ ಇದು ಸಂಬಂಧಪಟ್ಟಿದ್ದು. ಇದು ನಮ್ಮ ಈಗ ಸುತ್ತಮುತ್ತ ಇಲ್ಲಿ 16,000 ಎಕರೆಗೆ ಇದು ನೀರು ಸರಬರಾಜು ಆಗ್ತಾ ಇದೆ. ಇದ್ರ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಆಗ್ತಾ ಇದೆ. ಬಟ್ ಈ ನೂರಾರು ವರ್ಷದಿಂದ ಇದು ಆ ಥರ ಬಂದಿರೋದು. ಈಗ ಈ ಕೆರೆಯನ್ನು ತುಂಬಿಸ್ತಾ, ಈಗ ಎಲ್ಲ ಕಡೆ ನೀರಿಲ್ಲ ಅದಿಲ್ಲ ಅಂತಂದ್ರೆ ಇಲ್ಲಿ ನೀರು ಬರ್ತಾ ಇದೆ. ಈ ಬರ್ತಿರೋ ನೀರನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಕೆರೆಗೆ ನೀರು ತುಂಬಿಸ್ತಾ ಇಲ್ಲ. ಏನಕ್ಕೆ ಇದರ ಅಜೆಂಡಾ ಏನಿದೆ ಇದ್ರ ಹಿಂದೆ? ಈಗ ಕಾವಲಿ ಎಲ್ಲ ರೆಡಿಯಾಗಿದೆ, ಈಗೆಲ್ಲ ಕಾಲುವೆಗಳೆಲ್ಲ ರೆಡಿಯಾಗಿದೆ. ಬಟ್ ಇನ್ನೂ ತೂಪ್ಗಳನ್ನು ಇನ್ನೂ ರಿಪೇರಿ ಮಾಡಿಲ್ಲ. ಈಗ ಆಗಸ್ಟ್ 12ನೇ ತಾರೀಕು, ಈಗ 13ನೇ ತಾರೀಕು, ಇದುವರೆಗೂ ಈಗ ಬೆಳೆಗಳಿಗೆ ನಾವು ಹೊಸ ಬೆಳೆಗಳನ್ನು ಒಡ್ಡೋಕ್ಕಾಗ್ತಾಯಿಲ್ಲ. ಒಂದು ಅಚ್ಚುಕಟ್ಟೆ ಒಂದು ಭತ್ತ ಬೆಳೆಯೋಕ್ಕಾದ್ರೂ ನಮಗೆ ಅವಕಾಶ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ? ಈಗ ನಮ್ಮ MLA ಗಳ ಹತ್ರ ಉದಯನವರು ಇದ್ರ ಬಗ್ಗೆ ಗಮನಿಸ್ತಾ ಇದ್ರು. ಈ ಕಾಮಗಾರಿ ಹೇಗೆ ನಡೀತಾ ಇದೆ ಅಂತ ಅದು ಪರಿಶೀಲನೆ ಮಾಡ್ತಾ ಇಲ್ಲ. ಯಾಕೆ ಇದು ಉಡಾಫೆ ಯಾಕೆ ಮಾಡ್ತಾ ಇದ್ದಾರೆ ಇವರು? ಇಂಜಿನಿಯರ್ಸ್ ಅಂತೂ ಈ ಮಣ್ಣು ಹೊಡಿತ ಮಾಫಿಯಾಗಳಿಗೆ ದುಡ್ಡು ಇಸ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ನೀವೇ ಕಾಣಿಸ್ತಾ ಇರ್ಬೋದು, ಇಲ್ಲಿ ಒಂದು 3 ಇಲ್ಲೊಂದು ಅಲ್ಲೊಂದು ನಡೀತಾ ಇದೆ. ಈಗ ಒಂದು ಕೆಲವು ಜನಕ್ಕೆ ಯಾಕೆ ಸ್ವಲ್ಪ ಅನುಕೂಲ ಮಾಡೋಕ್ಕೋಸ್ಕರ ಬೇರೆ ರೈತರಿಗೆ ಯಾಕೆ ಇಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ? ಈಗ ಆಗಸ್ಟ್ 13 ಆದರೂ ಇನ್ನೂ ಕೆರೆ ತುಂಬಿಲ್ಲ. ಈಗ ಮೊನ್ನೆ ನಾನು ಗಲಾಟೆ ಮಾಡಿದ್ದಕ್ಕೆ ಸ್ವಲ್ಪ ಬಂದಿದೆ. ಬಟ್ ಹೆಚ್ಚುವರಿ ಜಾಸ್ತಿ ಬರೋ ನೀರನ್ನು ಈಗ ಎಮ್ಗೆ ಕಾವಲಿಗೆ ಹೋಗ್ತಾ ಇದೆ. ಸತತವಾಗಿ 6-7 ತಿಂಗಳಿಂದ ಈಗ ಆ ಕಾವಲಿಗೆ ನೀರು ಹೋಗ್ತಾ ಇದೆ. ಅಚ್ಚುಕಟ್ಟೆ ಈಗ ಈ ಕೆರೆಗೆ ಯಾಕೆ ತುಂಬಿಸ್ತಾ ಇಲ್ಲ? ನಮ್ಮ ಮಾನ್ಯ DC ಅವರು ಏನು ಹೇಳ್ತಾರೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬರೀ 17 ಕೆರೆ ಮಾತ್ರ ತುಂಬಿಲ್ಲ ಅಂತ ಹೇಳ್ತಾರೆ. 11 ಕೆರೆ ತುಂಬಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅವಕ್ಕೇನೋ ನೀರಿಲ್ಲ ಇರ್ಬೋದೇನೋ, ಬಟ್ ಇದಕ್ಕೆ ಎಲ್ಲ ನೀರು ವ್ಯವಸ್ಥೆ ಇದೆ, ಎಲ್ಲ ಇದೆ. ಈ ಕೆರೆ ತುಂಬಿಲ್ಲ, ಯಾಕೆ ಇನ್ನೂ ಗಮನ ಹರಿಸ್ತಿಲ್ಲ? ಅದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಈಗ ಯಾರ ಸ್ವಾರ್ಥಕ್ಕಾಗಿ ಈಗ ಈ ಕೆರೆನ ಇಷ್ಟೊಂದು ಭರಣೆ ಮಾಡ್ತಾ ಇದ್ದಾರೆ? ಮುಂದಿನ ಅಜೆಂಡಾ ಏನಿದೆ ಇವ್ರಿಗೆ? ಮುಂದೆ ನೀರಿಲ್ಲ ಅಂತ ಅಂದ್ಬಿಟ್ಟು ಪುನಃ ಮಣ್ಣು ಮಾಫಿಯಾ ಮಾಡೋಕ್ಕೇನಾರ ನೀವು ಹೊರಟಿದ್ದಾರಾ? ಇದನ್ನ ನಮ್ಮ ಇಂಜಿನಿಯರ್ ಸಾಹೇಬ್ರುಗಳು ತಲಾಗು ನಂತರ ನಮ್ಗೆ ಗೊತ್ತಿಲ್ಲ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಕೆಲವರು ನಾವು ಎಲ್ಲೆಲ್ಲೋ ಅಡ್ಜಸ್ಟ್ಮೆಂಟ್ ನೀರು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ.
ಹೆಂಗೆ ಅಡ್ಜಸ್ಟ್ಮೆಂಟ್? ಇಷ್ಟು ವರ್ಷಗಳಿಂದ ಮಾಡದೇ ಇರೋದು ಈಗ ಯಾವ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ? ಕೆರೆ ಅಲ್ಲಿಗೆ 15 ದಿನ ನೀರು ಹೋದ್ರೆ ಎಮ್ಗೆ ಮತ್ತೆ ಮಾದ್ರಳ್ಳಿ ಕಡೆಗೆ 15 ದಿನ ನೀರು ಹೋದ್ರೆ ಈ ಕಡೆಗೆ 15 ದಿನ ಕೆರೆ ತುಂಬಿಸ್ತಿದ್ರು. ಇಲ್ಲಿಂದ 16,000 ಎಕರೆಗೆ ನೀರ ಅಚ್ಚುಕಟ್ಟೆ ಪ್ರದೇಶಕ್ಕೆ ನೀರು ಹೋಗ್ತಿತ್ತು. ಈಗ ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ? ಇದು ಏನು ಮಣ್ಣು ಮಾಫಿಯಾನ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ? ಇದು ಈಗ ನಮ್ಮ ಮಂಡ್ಯದವರೇ ಆದ ಜಲಸಂಪನ್ಮೂಲ ಸಚಿವರಾದವರಂತ ನಮ್ಮ ಚೆಲುವರಾಯಣ್ಣವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಮತ್ತೊಂದು ಪ್ರಮುಖ ಸಂಗತಿ ಏನಪ್ಪಾ ಅಂತ ಅಂದ್ರೆ, ಕೆರೆ ಒಳಗಡೆ ಹೂಳೆತ್ತಕ್ಕೆ ನೀರು ತುಂಬಿದೆ ಅಡ್ಡಿ ಆಗುತ್ತೆ. ಅಂದ್ರೆ ನೀರು ಇರೋ ನೀರು ಅಥವಾ ಮಳೆ ನೀರು ಏನು ಬಂದಿತ್ತು ಅದರಿಂದ ಅಡ್ಡಿ ಆಗ್ತಿದೆ ಅಂತ ಅಂದ್ರೆ ಒಪ್ಕೊಳ್ಳೋಣ. ಆದ್ರೆ ಈ ಮೇಲ್ಗಡೆ ಕಾಮಗಾರಿನ ಯಾಕೆ ಇಷ್ಟಕ್ಕೆ ನಿಲ್ಸಿ ಹೋಗಿದ್ದಾರೆ ಅನ್ನೋದೇ ದೊಡ್ಡ ಆಶ್ಚರ್ಯ ಇಲ್ಲಿ. ಇದನ್ನು ಯಾವಾಗ ಮುಂದುವರಿಸ್ತಾರೆ ಏನು ಎತ್ತ ಅಂತಾನೆ ಅರ್ಥ ಆಗ್ತಿಲ್ಲ. ಕಾಮಗಾರಿ ನಿಲ್ಸಿ ಹೋಗಿರೋದಕ್ಕೆ ಎಷ್ಟು ದಿನ ಆಗಿರಬಹುದು ಅನ್ನೋದಕ್ಕೆ ಇಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳೇ ಇಲ್ಲಿ ಸಾಕ್ಷಿಯಾಗಿ ಕಾಣುತ್ತೆ. ನೋಡಿ, ಬಹುತೇಕ ಕಾಮಗಾರಿ ಸ್ಥಗಿತ ಆಗಿದೆ. ಇಲ್ಲಿ JCBಗಳು ಹಿಟಾಚಿಗಳು ಓಡಾಡ್ತಿದ್ದಾವೆ. ಇಲ್ಲಿ ಯಾವ ಕೆಲಸ ಮಾಡ್ಲಿಕ್ಕೆ ಓಡಾಡ್ತಿದೆ ಅನ್ನೋದೇ ಗೊತ್ತಿಲ್ಲ. ಕೆಳಗಡೆ ರೋಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಮೇಲ್ಗಡೆ ಏರಿ ಮೇಲೆ ಯಾಕೆ ಕಾಮಗಾರಿ ಸ್ಥಗಿತ ಆಗಿದೆ? ಕಾಮಗಾರಿ ಯಾವಾಗಲಾದರೂ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಈಗ ಬೆಳೆದಿರ್ತಕ್ಕಂಥ ಏನು ಬೆಳೆ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ, ಅದಕ್ಕಾದ್ರೂ ನೀರು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡುವಂಥ ಪ್ರಯತ್ನನ ಜಿಲ್ಲಾಡಳಿತ ಶಾಸಕರು ಮಾಡ್ತಿಲ್ಲ. ಈ ಕೆರೆಗೆ ನೀರು ತುಂಬಿಸುವಂಥ ಅವಕಾಶ ಇತ್ತು, ಆದರೂ ತುಂಬಿಸಿಲ್ಲ. ನೋಡಿ, ಬರ್ತಾ ಇರ್ತಕ್ಕಂಥ ನೀರು ನೀಟಾಗಿ ಹೊರಗಡೆ ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಕಾಮಗಾರಿ ನಿಲ್ಲಿಸಿದ ಮೇಲೆ ಅಟ್ಲೀಸ್ಟ್ ನೀರನ್ನು ನಿಲ್ಲಿಸುವಂಥ ಕೆಲಸವನ್ನು, ನೀರು ತುಂಬಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಯಾ ಅಂತಕ್ಕಂಥ ಅನುಮಾನ ನಮಗೆ ಕಾಡ್ತಾ ಇದೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವ? ಹೇಗಾಗಿದೆ ಪರಿಸ್ಥಿತಿ? ನಮ್ಮ ಹೊಟ್ಟೆಗೆ ಇಟ್ಟಿಲ್ಲ, ಕಂಡವ್ರಿಗೆ ಜುಟ್ಟಿಗೆ ಮಲ್ಗೆ ಹೋಗಿ ಕೊಡುವಂಥ ಪರಿಸ್ಥಿತಿ ಇವತ್ತಾಗಿದೆ. ಇದನ್ನು ಕಣಿಸಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಕಾವೇರಿ ವಿಷಯದಲ್ಲಿ ಈಗ ಇರಬೇಕಾದಂಥ ಗಂಭೀರ ಚಿಂತನೆ ರಾಜ್ಯ ಸರ್ಕಾರದ್ದು. ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ಈಗಲೂ ಸಹ ಕೆರೆ ಕುಂಟೆಗಳು ತುಂಬಿಲ್ಲ. ಇಲ್ಲೆಲ್ಲ ಸೂಳೆ ಕೆರೆ ಅಂತ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕಿನ್ನೂ ಸಾಕಷ್ಟು ನೀರು ಬೇಕು. ಮೊದಲು ಸರ್ಕಾರ ನೀರನ್ನು ಬಿಡುವಂಥ ಕೆಲಸ ಮಾಡಲಿ, ನಮ್ಮ ರೈತರ ಹಿತವನ್ನು ಕಾಪಾಡಲಿ. ಆ ಒತ್ತಾಯವನ್ನು ಸರ್ಕಾರಕ್ಕೆ ಹಾಕ್ತೀವಿ. ರಾಜಕಾರಣಿಗಳು ಗೊತ್ತಿದೆಯಲ್ಲ ತಮಗೆ, ನಿಶಬ್ದವಾಗಿ ನಿಷ್ಕ್ರಿಯವಾಗಿ ನನಗೇನೋ ಸಂಬಂಧ ಇಲ್ಲ ಅಂತ ಇದ್ದಾರೆ. ಫಸ್ಟ್ ಆ ಮುಟ್ಟಾಳರಿಗೆ ಲೋಕಸಭೆಯಲ್ಲಿ ಕಾವೇರಿ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕು ಅಂತದ್ದು ಸಂಸದರಿಗೆ ಈ ಒಂದು ಸಂದರ್ಭವನ್ನು ಸರಿಯಾಗಿ ಬಳಸ್ಕೋಬೇಕು. ನಾಡಿನ ಜನರ ಪರವಾಗಿ ನಿಲ್ಲಬೇಕು. ಕೆರೆ ಕುಂಟೆಗಳಿಗೆ ನೀರು ತುಂಬಿಸ್ಬೇಕು. ನಮಗಾಗಿರೋ ಅನ್ಯಾಯದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿನ ಪ್ರಾಮಾಣಿಕವಾಗಿ ರಾಜ್ಯ ಸರ್ಕಾರ ಸಲ್ಲಿಸಬೇಕು. ಇಲ್ಲಿ ಬಂದಂಥ ನೀರು ನೀವು ಗಮನಿಸ್ತಾ ಇದ್ದೀರಿ, ನೇರವಾಗಿ ಆಚೆಗೆ ಹೋಗ್ತಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಮಗಾರಿನ ಬಹುತೇಕ ಹೊರಟೋಗಿದ್ದಾರೆ. ನೋಡಿ, ಅಲ್ಲಿ ಏಕ ಒಂದಷ್ಟು ದಿನಗಳನ್ನ ಕಟ್ಟಿದ್ದಾರೆ. ಇಲ್ಲಿ ಆ ಕೆಲಸನೇ ಮಾಡಿಲ್ಲ, ಮುಗಿಸಿ ನಿಲ್ಲಿಸಿ ಹೋಗಿದ್ದಾರೆ. ನಾನು ಹಿಂದಿನ ವಿಡಿಯೋನಲ್ಲೂ ತೋರಿಸಿದೆ, ಕಟ್ಟಡ ಕಟ್ತಿರ್ತಕ್ಕಂಥದ್ದು ಆಗಲೇ ಈ ಎಲ್ಲ ಬೀಳ್ತಿದೆ ಅಂತ. ಅದನ್ನು ದುರಸ್ತಿ ಮಾಡುವಂಥ ಕೆಲಸ ಕೂಡ ಆಗಿಲ್ಲ. ನೋಡಿ, ನೀರು ಸಂಗ್ರಹ ಆಗ್ತಕ್ಕಂಥ ನೀರು ಹೊರಗಡೆ ಹೋಗ್ಲಿಕ್ಕೆ ಮಾಡಿರ್ತಕ್ಕಂಥ ಹಳ್ಳ ಇಲ್ಲಿ ತುಂಬ ನೀಟಾಗಿ ಕಾಣುತ್ತೆ. ನೋಡಿ, ಈ ತೂಬ್ನಲ್ಲಿ ಯಾಕೆ ನೀರು ಬಿಟ್ಟಿಲ್ಲ ಅಂತ ಅಂದರೆ, ಇಲ್ಲಿ ನೋಡಿ ಈ ಕಾಮಗಾರಿ, ನಾಲೆ ಕಾಮಗಾರಿ ನಡೀತಾ ಇತ್ತು. ಆ ಕಾರಣದಿಂದ ಸ್ಥಗಿತ ಮಾಡಿದ್ದಾರೆ ಅಷ್ಟೇ. ಇಲ್ಲಾಂದರೆ ಇದು ಈ ನೀರನ್ನು ಕೂಡ ಬಸ್ದು ಆಚೆಗೆ ಬಿಟ್ಬಿಡೋರು. ಈಗ ಈ ಕಬ್ಬು, ತೆಂಗು, ಏನೇನೋ ಬೆಳೆಗಳಿದೆ ಇಲ್ಲೆಲ್ಲ. ಈ ಸೂಳೆಕೆರೆ ನೀರನ್ನ ನಂಬ್ಕೊಂಡು ತುಂಬ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳಿರುತ್ತೆ ಇದೆ. ಇದಕ್ಕೆಲ್ಲ ಎಲ್ಲಿಂದ ನೀರು ತಂದು ಕೊಡ್ತಾರೆ ಅನ್ನೋದನ್ನು ಶಾಸಕರು ಮತ್ತು ನೀರಾವರಿ ಇಲಾಖೆ ಇಂಜಿನಿಯರ್, ಅಂದರೆ ಈ ಸೂಳೆಕೆರೆಗೆ ಸಂಬಂಧಪಟ್ಟಂಥ ಇಂಜಿನಿಯರ್ ಉತ್ತರ ನೀಡಬೇಕಾಗತ್ತೆ. ಇಲ್ಲಿ ನೋಡಿ ಕಾಮಗಾರಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ.
ಚೆನ್ನಾಗಿ ಕಟ್ಟಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಪರಿಸ್ಥಿತಿ ನೋಡಿದ್ರೆ ಸದ್ಯಕ್ಕೆ ಕೆರೆ ಕಾಮಗಾರಿ ಮುಗಿಯುವಂಥ ಲಕ್ಷಣಗಳಿಲ್ಲ. ರೈತರಿಗೆ ನೀರು ಸಿಗೋದು ಕೂಡ ಸಾಧ್ಯತೆಗಳು ಕಡಿಮೆ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೆಲಸನ ಎಲ್ಲೆಲ್ಲಿತ್ತು, ಯಾವ ಸ್ಟೇಜಲ್ಲಿತ್ತು ಆ ಸ್ಟೇಜಲ್ಲೇ ಬಿಟ್ಟು ಹೊರಟೋಗಿದ್ದಾರೆ. ಇಲ್ಲಿ ನೋಡಿ, ಏನು ಭೂಕಂಪ ಆಯ್ತಾ, ಪ್ರಳಯ ಆಗ್ತದೆ ಅಂತ ಮುನ್ಸೂಚನೆ ಬಂತ, ಯಾವ ಉದ್ದೇಶಕ್ಕೆ ನಿಲ್ಲಿಸಿ ಈ ರೀತಿ ಅಡ್ಡಾದಿಡ್ಡಿ ಕೆಲಸನ ನಿಲ್ಲಿಸಿ ಗುತ್ತಿಗೆದಾರರು ಪರಾರಿ ಆಗಿಬಿಟ್ಟಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ನೋಡಿ, ಗಮನಿಸಿ ಕಾಮಗಾರಿಯ ದುಸ್ಥಿತಿ ಇದು. ಇನ್ನು ಯಾವ ಕಾಲಕ್ಕೆ ಮಾಡ್ತಾರೆ, ರೈತರಿಗೆ ಯಾವ ಕಾಲಕ್ಕೆ ನೀರು ಕೊಡ್ತಾರೆ? ನಾವು ರೈತರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳೋ ರೀತಿನ ಇದು. ಇದಕ್ಕೋಸ್ಕರ ಕಾಮಗಾರಿ ಮಾಡ್ತಿದ್ದಾರಾ? ಇಲ್ಲಿ ಗುತ್ತಿಗೆದಾರರನ್ನ ಉದ್ಧಾರ ಮಾಡ್ಲಿಕ್ಕೆ ಕಾಮಗಾರಿ ಮಾಡ್ತಿದ್ದಾರಾ ಅಥವಾ ರೈತರನ್ನ ಉದ್ಧಾರ ಮಾಡ್ಲಿಕ್ಕೆ ಕಾಮಗಾರಿ ಮಾಡ್ತಿದಾರ ಅನ್ನೋದೇ ಅರ್ಥ ಆಗ್ತಿಲ್ಲ. ಆಮೇಲೆ ಒಂದು ಪ್ರಮುಖವಾಗಿ ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕು ಸ್ನೇಹಿತರೆ, ಏನಂದರೆ ಇಲ್ಲಿ ಅಕ್ಕಪಕ್ಕದ ಜನ ಈ ಕೆರೆಯಿಂದ ನಮಗೇನು ಉಪಯೋಗ, ಯಾವಾಗಲಾರು ಮಾಡ್ಕೊಳ್ಳಿ ಬಿಡೋ ಅನ್ನೋ ರೀತಿಯಲ್ಲಿ ನಿರ್ಲಕ್ಷ್ಯವನ್ನು ಒಂದು ತಾಳಿದ್ದಾರೆ. ಮತ್ತೊಂದು ಕಡೆ ಈ ಕೆರೆಯ ನೀರು ಇದುವರೆಗೂ ಯಾರು ಉಪಯೋಗ ಆಗ್ತಿತ್ತು ಆ ಹಳ್ಳಿಗಳ ಜನಗಳು ಕೂಡ ಇಲ್ಲಿ ಬಂದು ಪ್ರಶ್ನೆ ಮಾಡ್ತಿಲ್ಲ. ಅಂದರೆ ಇದು ಹಿಗ್ಲೂರು ಬ್ಯಾರೇಜ್ ತನಕ ನೀರು ಹೋಗುವಂಥ ನಾಲೆಗಳು ಈ ಕೆರೆಯಿಂದ ಇದೆ, ಸಂಪರ್ಕ ನಾಲೆಗಳು. ಇಬ್ಬರೂ ಪ್ರಶ್ನೆ ಮಾಡ್ತಿಲ್ಲ. ಆದರೆ ಇಲ್ಲಿ ಯೋಚನೆ ಮಾಡಬೇಕಾಗಿದೆ, ಇಬ್ಬರು ಕೂಡ ಯಾಕೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದರೆ ಅರ್ಥ ಆಗ್ತಿಲ್ಲ. ನಮ್ಮ MLA ಮಾಡ್ತಾರೆ ಅಂತ ಸುಮ್ಮನೆ ಇದ್ದಾರೋ ಅಥವಾ ಆದದ್ದಾಗತ್ತೆ ಏನೋ ಒಂದು ಆಗಲಿ ಬಿಡೋ ನಮಗೇನು, ಸುಳೆ KRS ತುಂಬತಲ್ಲ, ಸುಳೆ ಕೆರೆ ಇದ್ರೆಷ್ಟು ಇಲ್ಲದರೆಷ್ಟು ಅಂತ ನಿರ್ಲಕ್ಷ್ಯನೋ ಗೊತ್ತಿಲ್ಲ. ಇವಾಗ ಬರ ಏನು ಹೊಡೀತು ಇಷ್ಟು ದಿನ, ಆ ಸಂದರ್ಭದಲ್ಲಿ ಈ ಕೆರೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಷ್ಟೊಂದು ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕಡಿಮೆ ಆಗಿ ನೀರಿಗೋಸ್ಕರ ಪರದಾಡುವಂಥ ಸನ್ನಿವೇಶ ಆಲ್ರೆಡಿ ಸೃಷ್ಟಿಯಾಗಿತ್ತು. ಈಗ ಮಳೆ ಆಗ್ತು, KRS ತುಂಬ್ತಿದೆ, ನಮಗೇನು ತೊಂದರೆ ಅಂತ ರೈತರು ನೆಮ್ಮದಿಯಾಗಿ ಮನೇಲಿ ಮಲ್ಕೊಂಡಿದ್ದಾರೆ. ಆ ರೀತಿ ಮಲ್ಕೊಂಡ್ರೆ ಮುಂದೆ ಹುರುಳಿ ಚೆಲ್ಲಬೇಕಾಗತ್ತೆ. KRS ನಂಬ್ಕೊಂಡ್ರೆ ನಮ್ಮ ಬದುಕು ಸಾರ್ಥಕ ಆಗ್ಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಬೆಂಗಳೂರಿಗೆ ನೀರು ಕೊಡೋಕ್ಕೆ ಮೇಕೆದಾಟು ಕಟ್ಕೊತಿದ್ದಾರೆ, ನನ್ನ ಮುಂದಕ್ಕೆ ತೊಂದರೆನೇ ಇಲ್ಲ ಅಂತ ರೈತರು ನಿರ್ಮೂಲವಾಗಿದ್ದಾರೆ. ಮುಂದೆ ತೊಂದರೆ ಆಗದಿದ್ರೆ ಅದು ಬೆಂಗಳೂರಿಗೆ ಆಗೋದಿಲ್ಲ ಅಷ್ಟೇ, ಮಂಡ್ಯದ ರೈತರಿಗೆ ತೊಂದರೆ ಕಟ್ಟಿಟ್ಟು ಬುತ್ತಿ ಈಗ ಮಾತಾಡಲಿಲ್ಲ ಅಂತ ಅಂದರೆ. KRS ನೀರನ್ನ ಪಂಪ್ಸೆಟ್ಟಿಂದ ತಂದು ಕೊಡೋದಿಲ್ಲ. ಇಂಥ ಕೆರೆ ಕಟ್ಟೆಗಳಿದ್ರೆ ಆ ನೀರು ನಮ್ಮ ರೈತರಿಗೆ ಅಂತರ್ಜಲನ ಹೆಚ್ಚಿಸಿ ಬೋರ್ವೆಲ್ಗಳಲ್ಲಿ ನೀರು ಬರುತ್ತೆ. ಕೆರೆ ಇಲ್ಲದೇನು ಸುಳ್ಳ ಕೆರೆ ಇದ್ದರೆಷ್ಟು, ಇಲ್ಲದೇ ಇದ್ರೆಷ್ಟು, KRS ತುಂಬಿದ್ರೆಷ್ಟು, ತುಂಬದೇ ಇದ್ರೆ ಎಷ್ಟು, 204 ಬೋರ್ ಹಾಕಿಸ್ತೀನಿ, ವ್ಯವಸಾಯ ಮಾಡ್ತೀನಿ ಅಂತ ಎಷ್ಟೊಂದು ರೈತರು ಭಯಂಕರ ನಂಬಿಕೆಯಲ್ಲಿದ್ದಾರೆ. ನನಗೇನು ಒಂದು ಅರ್ಧ ಎಕರೆ ಮಾರು ಹಾಕ್ತೀನಿ, ಇನ್ನೊಂದು 4 ಬೋರ್ ಹಾಕಿಸ್ತೀನಿ ಅಂತ. ನೀವು ಬೋರ್ ಹಾಕ್ಸ್ಬಿಡೋಕ್ಕೆ ಆಕಾಶದಿಂದ ನೀರು ಉದ್ರಲ್ಲ. ನೀರು ಬರಬೇಕಾಗಿರೋದು ಅಂತರ್ಜಲದಲ್ಲಿ ನೀರು ಬರಬೇಕು ಅಂದರೆ ಅಕ್ಕಪಕ್ಕ ಕೆರೆಗಳು ನೀರಿಂದ ತುಂಬಿರಬೇಕು, ಇಲ್ಲ ಉತ್ತಮವಾಗಿ ಮಳೆ ಆಗಬೇಕು. ಎರಡು ಇಲ್ಲದೆ ನಾನು ಏನೋ ಉತ್ಪತ್ತಿ ಮಾಡಿಬಿಡ್ತೀನಿ, ಬೋರ್ವೆಲ್ ಹಾಕ್ಸ್ಬಿಟ್ಟು ಬದುಕಿಬಿಡ್ತೀನಿ ಅಂತ ಏನಾದ್ರು ಕನಸು ಕಾಣಿಸಿದ್ರೆ ಆ ಕನಸನ್ನ ಬಿಟ್ಟು ಇನ್ನಾದರೂ ಈ ಕೆರೆಗಳ ಬಗ್ಗೆ ರೈತರು ಯೋಚನೆ ಮಾಡಬೇಕು. ಇಲ್ಲಾಂದರೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಯ್ತದೆ. MLA MP ಗಳು ಅಧಿಕಾರಿಗಳು ಒಂದಷ್ಟು ದುಡ್ಡು ಮಾಡ್ಕೊಂಡಿರ್ತಾರೆ, ಎಲ್ಲರೂ ಹೋಗಿ ಬದುಕ್ತಾರೆ, ಅವ್ರಿಗೆ ಗೊತ್ತಿದೆ ಜೀವನ ಮಾಡೋವಂಥದ್ದು. ಅದನ್ನು ಯೋಚನೆ ಮಾಡಿ. ಹೂಳೆತ್ತೋ ಕಾರ್ಯಕ್ಕೆ ಪುರ್ಸೋತಿಲ್ಲ, ಹೇರಿ ಮೇಲೆ ಕಾಮಗಾರಿ ಮಾಡಲಿಕ್ಕೂ ಟೈಮ್ ಇಲ್ಲ, ಆದರೆ ಮಣ್ಣು ತುಂಬಲಿಕ್ಕೆ ತೊಂದರೆ ಇಲ್ಲ. ನೋಡಿ, ಇವ್ರು ಮಾಡಿರೋ ಕಿತ್ತೋಗಿರೋ ಹೇರಿಗೆ ಇನ್ನೂ ಕ್ಯಾರೆ ಅನ್ನೋರು ದಿಕ್ಕಿಲ್ಲ. ಕೆರೆಯ ದುಸ್ಥಿತಿ ನೋಡಿ, ಗಮನಿಸ್ತಾ ಇದ್ದೀರಾ? ಇಲ್ಲಿ ಗುಂಡಿಗಳಿದೆಯಲ್ಲ, ಅದೆಲ್ಲ ಹೂಳು ತುಂಬಿರೋದಲ್ಲ, ಮಣ್ಣು ಚೆನ್ನಾಗಿದೆ ಅಂತ ತುಂಬಿಕೊಂಡಿರೋಂಥದ್ದು. ಈಗಲೂ ಅದೇ ಕೆಲಸ ನಡೀತಾ ಇದೆ.
ಅಲ್ಲೊಂದು ಟಿಪ್ಪರ್ ಕಾಣ್ತಿದೆ ನೋಡಿ. ಮಣ್ಣು ತುಂಬ ಕೆಲಸ ಬಿಟ್ಟರೆ ಹೂಳೆತ್ತುವಂಥ ಕೆಲಸನ ಇಲ್ಲಿ ಇನ್ನೂ ಆರಂಭಿಸಿಲ್ಲ. ಜನರನ್ನ ಉದ್ಧಾರ ಮಾಡ್ತೀನಿ ನಾನು ಅಂತ ಹೇಳ್ಕೊಡೋಂಥ ಶಾಸಕರ ಸಾಧನೆಗೆ ಇದು ಹಿಡಿದ ಕನ್ನಡಿ. ಈಗ ನಮ್ಮ ಮಂಡ್ಯ ಜಿಲ್ಲೆಯನ್ನು ಉದ್ಧಾರ ಮಾಡ್ತೀನಿ ಅಂತ ಪದೇ ಪದೇ ಹೇಳ್ತಕ್ಕಂತಹ ಚೆಲುವರಾಯ ಸ್ವಾಮಿಯವರು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಮತ್ತೊಬ್ಬರು ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು ಯಡಿಯೂರಪ್ಪ ಅವರ ಸಂಪುಟದಲ್ಲಿ, PM ನರೇಂದ್ರ ಸ್ವಾಮಿ ಅವರು. ಇಬ್ಬರೂ ಕೂಡ ಸಾಕಷ್ಟು ಉತ್ಸಾಹಿಗಳು, ಜೋಡೆತ್ತುಗಳ ರೀತಿಯಲ್ಲೇ ಇದ್ದಾರೆ. ಅವರು ಕೃಷಿ ಸಚಿವರು, ಇವರು ನೀರಾವರಿ ಸಚಿವರು. ಕೆರೆ ಬಯಲಿನ ಜಮೀನುಗಳಲ್ಲಿ ನೀರಿಲ್ಲದೆ ಯಾವ ರೀತಿ ಸಂಕಷ್ಟ ಎದುರಾಗಿದೆ ಅಂತ ಗೊತ್ತಾಗ್ತಿದೆ. ಈ ಇಬ್ಬರು ಸಚಿವರು ಸೇರ್ಕೊಂಡು ಈ ಸೂಳೆಕೆರೆ ನಾಲೆ ವ್ಯಾಪ್ತಿಯ ಅಂದರೆ ಬಯಲಿನ ವ್ಯಾಪ್ತಿಯ 16,000 ಎಕರೆ ಪ್ರದೇಶಕ್ಕೆ ನೀರು ಉಣಿಸೋಕ್ಕೆ ಈಗಲಾದರೂ ಮನಸ್ಸು ಮಾಡ್ತಾರಾ? ಏಕೆಂದರೆ ತಮಿಳ್ನಾಡಿಗೆ ನೀರು ಹೋಗ್ತಿದೆ. ಕಬಿನಿ ಅಣೆಕಟ್ಟೆಯಿಂದ ನೀರನ್ನು ಬಿಟ್ಟಿದ್ದಾರೆ. ನೋಡಿ, ಕೆರೆ ಏರಿ ನೋಡಿ ಸ್ವಾಮಿ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಗಮನಿಸಿ. ಈ ಕೆರೆ ಬರೀ ಅಕ್ಕಪಕ್ಕದ ಹಳ್ಳಿಯವ್ರಿಗಷ್ಟೇ ಅಲ್ಲ, ತಮಿಳ್ನಾಡಿಗೆ ನೀರು ಉಣಿಸುವಂಥ ಕೆರೆ. ಅಂದರೆ ಹಿಗ್ಲೂರು ಡ್ಯಾಮ್ಗೆ ನೀರು ಹೋಗುತ್ತೆ, ಇಲ್ಲಿ ಸಂಗ್ರಹ ಆಗುವಂಥ ನೀರು. ಅಲ್ಲಿಂದ ಚನ್ನಪಟ್ಟಣ, ರಾಮನಗರಕ್ಕೂ ಕೂಡ ಈ ನೀರಿನ ಸಹಾಯ ಆಗತ್ತೆ. ಮೇಕೆದಾಟು ಜಪ ಮಾಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನೆನಪಿರ್ಬೇಕು ನಿಮಗೆ, ಈ ಕೆರೆ ಕಾಮಗಾರಿನ ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು ನಿಮ್ಮ ಶಿಷ್ಯ, ನಿಮ್ಮ ಭಂಟ ಅಂತ ಎಲ್ಲರೂ ಹೇಳ್ತಾರೆ. ನೀವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರಕ್ಕೆ ಸಿಹಿ ಹಂಚಿದ್ನಲ್ಲ, ಆತನೇ ಈ ಕಾಮಗಾರಿಯನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು ಅಂತ ಇಲ್ಲಿ ಜನ ಹೇಳ್ತಿದ್ದಾರೆ. ನೀವು ಏನಾದ್ರು ದುಡ್ಡು ಮಾಡ್ಕೊಳ್ಳಿ, ಮಣ್ಣು ತುಂಬ್ಕೊಂಡು ದುಡ್ಡು ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀರಾ, ಅಥವಾ ಈ ವ್ಯಾಪ್ತಿಯ ಜನರಿಗೆ ಅನುಕೂಲ ಮಾಡೋಕ್ಕೆ ಅಂತ ಬಿಟ್ಟಿದ್ದೀರಾ? ದಯವಿಟ್ಟು ತಿಳಿಸಿ ಮುಖ್ಯಮಂತ್ರಿಗಳೇ. ನೀವು ತಗೊಳ್ತಿರೋ ಕೆಲವೊಂದು ನಿರ್ಧಾರಗಳು ತುಂಬ ಚೆನ್ನಾಗಿದೆ. ಈ ಹಿಂದೆ ನೀವು ಅಂದರೆ ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆಯಿಂದನೇ ಈ ಕಾಮಗಾರಿ ಆರಂಭ ಆಗಿದೆ. ನಿಮ್ಮ ಮುಖ್ಯಮಂತ್ರಿ ಕುರ್ಚಿಯಿಂದ ಎಳೆಯೋ ತನಕನೂ ನಡೆಯುತ್ತಾ ಏನು? ನಿಮ್ಮ ಗುತ್ತಿಗೆದಾರ ಇನ್ನು ಎಷ್ಟು ವರ್ಷ ತಗೊಳ್ತಾನೆ ಈ ಹೂಳೆತ್ತಕ್ಕೆ? ಅದನ್ನು ತಿಳಿಸ್ಬೇಕು. ನೋಡಿ ಸ್ನೇಹಿತರೆ, ಹೂಳನ್ನು ಇಷ್ಟು ಅಡಿ ತೆಗಿಬೇಕು ಅಂತ ನಿಯಮ ಇದೆ, ಅದನ್ನು ಕೂಡ ಇವರು ಫಾಲೋ ಮಾಡ್ತಿಲ್ಲ. ಅಂದರೆ ಯಾವುದೋ ಒಂದು ಮನೇಲಿ ಅವ್ರು ಬೇಕಾದ ಕಡೆ ತೆಗಿತಿದ್ದಾರೆ, ಉಳಿದ ಕಡೆ ಬಿಟ್ಟು ಹೋಗ್ತಿದ್ದಾರೆ. ಇಲ್ಲಿ ಯಾವುದೇ ಕಾಮಗಾರಿ ನಡಿಬೇಕಾದ್ರೆ ಇದು ರಸ್ತೆನೇ ಆಗಲಿ ಏನೇ ಆಗಲಿ ಒಂದು ಸೂಚನಾ ಫಲಕ ಹಾಕ್ತಾರೆ. ಇಷ್ಟು ಕೋಟಿಗೆ ಟೆಂಡರ್ ಆಗಿದೆ, ಇಷ್ಟು ಲಕ್ಷಕ್ಕೆ ಟೆಂಡರ್ ಆಗಿದೆ ಅನ್ನೋದು ಒಂದು ಸೂಚನೆ ಇರುತ್ತೆ. ಜೊತೆಗೆ ಗುತ್ತಿಗೆದಾರರ ಒಂದು ಸೂಚನೆ ಇರುತ್ತೆ, ಇಂಥವ್ರು ಅಂತ ಸೂಚನೆ ಇರುತ್ತೆ. ಬಟ್ ಇದುವರೆಗೂ ಈಗ ಒಂದು 6 ತಿಂಗಳು ಆಯಿತು, ಈಗ ನಮ್ಗೆ ಕೆರೆಗೆ ಹಾಕಿ ಮತ್ತೆ ಕೌಲಿಗಳು ರೆಡಿ ಮಾಡಿ, ಇದುವರೆಗೂ ಒಂದು ಕಡೆನೂ ಎಲ್ಲೂ ಸೂಚನಾ ಫಲಕ ಎಲ್ಲೂ ಹಾಕಿಲ್ಲ. ಎಷ್ಟು ಟೆಂಡರ್ ಆಗಿದೆ, ಯಾರಿಗಾಗಿದೆ ಅನ್ನೋ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಿಲ್ಲ. ಜೊತೆ ಇದರ ಉದ್ದೇಶ ಏನು, ಇಲ್ಲಿ ಲೂಟಿ ಮಾಡೋಕ್ಕೋಸ್ಕರನೇ ಮಾಡ್ತಾ ಇದ್ದಾರಾ, ಇಲ್ಲ ರೈತರು ಅನುಕೂಲ ಮಾಡೋಕ್ಕೆ? ಈಗ ರೈತರ ಹೆಸರೆಲ್ಲ ತಾವು ಲೂಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಜೊತೆಗೆ ಮಣ್ಣು ಮಾಫಿಯಾಕ್ಕೆ ಇವರು ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮ MLA ಅವರು ನಿಂತಿದ್ದಾರೆ ಅಂತ ಹೇಳ್ಬೋದು. ಇದು ಸೂಚಿಸ್ತಾ ಇದೆ. ಇದು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.